ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಾರುತಿ ಚಾನಲ್. ಮನೆಯಲ್ಲಿ ತರಕಾರಿ ಇಲ್ಲ, ಬೇಳೆ ಇಲ್ಲ ಅಂದಾಗ ಆಲೂಗಡ್ಡೆಯಲ್ಲಿ ಈ ಥರ ಸಾಂಬಾರು ಮಾಡಿ ತುಂಬ ಚೆನ್ನಾಗಿರುತ್ತೆ. ಸುಲಭವಾಗಿ ಕೂಡ ಮಾಡ್ಕೋಬೋದು, ಬೇಗ ಕೂಡ ಮಾಡ್ಕೋಬೋದು. ಇದನ್ನು ಇಲ್ಲಿ ಮಸಾಲೆ ರುಬ್ಕೊಳ್ಳೋಕ್ಕೆ ಅರ್ಧ ಹೋಳು ಕೊಬ್ಬರಿ ತುರಿ, 3 ಮೀಡಿಯಮ್ ಸೈಜ್ ಟೊಮಾಟೊ ಕಟ್ ಮಾಡಿ ಹಾಕಿದ್ದೀನಿ. ಚಿಕ್ಕ ಸೈಜ್ ಒಂದು ಬೆಳ್ಳುಳ್ಳಿ, ಒಂದು ದೊಡ್ಡದು ಈರುಳ್ಳಿ ಗಡ್ಡೆ, ಸ್ವಲ್ಪ ಕರಿಬೇವು, 4 ಲವಂಗ, 1 ಇಂಚು ಚಕ್ಕೆ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಖಾರದ ಪುಡಿ. ನನಗೆ ಸಾಂಬಾರು ಬೇಕಾದಷ್ಟು ಉಪ್ಪು ಮಸಾಲೆ ರುಬ್ಕೊಳ್ಳೋವಾಗೆ ಹಾಕಿದ್ದೀನಿ, ಮತ್ತು ಸಾಂಬಾರಲ್ಲಿ ಉಪ್ಪು ಹಾಕಲ್ಲ ನಾನು. ಕಡಲೆಬೀಜ, ಮೇಯ್ನ್ ಕಡಲೆಬೀಜನೇ ಇದಕ್ಕೆ. ಕಡಲೆಬೀಜ ಹಾಕಿ ನುಣ್ಣಗೆ ರುಬ್ಕೊಳ್ಳೋದು. ಕುಕ್ಕರಲ್ಲಿ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕರಿಬೇವು, ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕು. ಒಂದು ಚಿಕ್ಕದು ಟೊಮಾಟೊ ಕಟ್ ಮಾಡಿ ಹಾಕಿದ್ದೀನಿ. ಒಂಚೂರು ಅರಿಶಿನ ಹಾಕಿ ಟೊಮಾಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋದು. ಟೊಮಾಟೊ ಮೆತ್ತಗಾದಮೇಲೆ ನಾವು ರುಬ್ಬಿರೋ ಮಸಾಲೆ ಹಾಕಿ ನಮಗೆ ಬೇಕಾಗಿರೋ ಅದಕ್ಕೆ ನೀರು ಹಾಕ್ಕೋಬೇಕು. ಈ ಸಾಂಬಾರು ತಣ್ಣಗಾದಮೇಲೆ ಗಟ್ಟಿಯಾಗತ್ತೆ, ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ. ಮುದ್ದೆ ಅನ್ನಗಾದರೆ ಕರೆಕ್ಟ್ ಹದ ಸರೋಗಿದೆ ನೋಡಿ. ನೀರು ಚೆನ್ನಾಗಿ ಕುದಿ ಬಂದಮೇಲೆ ನಾವು ಕಟ್ ಮಾಡಿರೋ ಆಲೂಗಡ್ಡೆ ಹಾಕಿ ಕುದಿಸ್ಕೊಳ್ಳೋದು. ಸಾಂಬಾರೇನು ಜಾಸ್ತಿ ಹೊತ್ತು ಕುದಿಸೋದು ಬೇಡ, ಆಲೂಗಡ್ಡೆ ಬೇಯಿಸ್ಕೊಂಡ್ರೆ ಸಾಕು. ಮುದ್ದೆಗಂತೂ ಚೆನ್ನಾಗಿರುತ್ತೆ ಸಾಂಬಾರು. ರುಚಿ ಮಾತ್ರ ನಾನ್ ವೆಜ್ ತಿಂದಷ್ಟು ರುಚಿ ಕೊಡುತ್ತೆ ಈ ಸಾಂಬಾರು. ನಾನು ಮಸಾಲೆ ರುಬ್ಬೋವಾಗೆ ಉಪ್ಪು ಹಾಕಿರೋದ್ರಿಂದ ಇವಾಗೇನು ಸಾಂಬಾರಿಗೆ ಉಪ್ಪು ಹಾಕಿಲ್ಲ. ಈ ಹದದಲ್ಲಿ ಚೆಕ್ ಮಾಡಿ ಉಪ್ಪು ಬೇಕಾದರೆ ಹಾಕ್ಕೋಬೋದು. ಕರೆಕ್ಟಾಗಿ ಸರೋಗಿದೆ. ಆಲೂಗಡ್ಡೆ ಬೇಯಿಸ್ಕೊಂಡ್ರೆ ಸಾಕು, ಸ್ಟವ್ ಆಫ್ ಮಾಡೋದೆ. ಸಾಂಬಾರು ಜಾಸ್ತಿ ಹೊತ್ತು ಕುದಿಸೋದೇನು ಬೇಡ. ಇದನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ಚಪಾತಿ, ಪೂರಿಗೆ ಗ್ರೇವಿ ಥರ ಇರುತ್ತೆ. ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.